ಹಾಯ್ ಎಲ್ರಿಗೂ ನಮಸ್ಕಾರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ಬಂದುಬಿಟ್ಟು ನಮ್ಮದು ಅಪಾರ್ಟ್ಮೆಂಟಲ್ಲಿ ಇರೋ ಪಾರ್ಕ್ ಅಂದರೆ ನಾನು ಹಳೆ ವೀಡಿಯೋದಲ್ಲಿ ಹೇಳಿ ತೋರಿಸಿದ್ನಲ್ಲ, ಅಲ್ಲಿ ವಾಕ್ ಮಾಡ್ಕೊಂಡು ಬರ್ತೀವಿ ಅಂತ. ಸೊ ಆ ಪಾರ್ಕ್ ತುಂಬ ದೊಡ್ಡದಾಗಿದೆ. ಇವತ್ತು ಸುಮ್ಮನೆ ವಾಕ್ ಹೋಗೋಣ ಅಂತ ಹಂಗೆ ನಿಮಗೂ ಅದು ಪಾರ್ಕ್ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಮ್ಮದು ಅಪಾರ್ಟ್ಮೆಂಟ್ ತೋರಿಸಿದ್ದು 5 ಫ್ಲೋರ್ ಇದೆ. ಸೊ ನಾವಿರೋ ಅಪಾರ್ಟ್ಮೆಂಟ್ ಇದೆಲ್ಲ ಇಲ್ಲಿ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಿದೆ, ಚೈನೀಸ್ ಅವ್ರು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿರೋದೆಲ್ಲ ಇದು ಅವ್ರ ಪ್ಲಾನಿಂಗ್ ಪ್ರಕಾರ. 5 ಫ್ಲೋರ್ ಇದೆ. 5 ಫ್ಲೋರ್ ಇದೆ. ಸೊ ನಮ್ಮದು ಬಂದು ಸೆಕೆಂಡ್ ಫ್ಲೋರ್ 210 ಫ್ಲ್ಯಾಟ್ ನಮ್ಮದು. ಇದು ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಬಂದುಬಿಟ್ಟು 1 BHK. ಹಿಂದಗಡೆ 2-3 ಇದ್ದಾವೆ. ಅಲ್ಲಿ 2 BHK ಒಂದು ಅಪಾರ್ಟ್ಮೆಂಟ್ ಇದೆ, ಬಿಲ್ಡಿಂಗ್ ಇದೆ. ಇನ್ನೊಂದು 3 BHK ಇದೆ. ಹಿಂಗೆ ಸಪ್ರೇಟ್ 1 BHK 2 BHK 3 BHK ಮಾಡಿದ್ದಾರೆ. ಸೊ ನಾವಿರೋದು 1 BHK ಅಪಾರ್ಟ್ಮೆಂಟಲ್ಲಿ. ಅಲ್ಲಿ ಮುಂದೆ ಹೋಗ್ತಾ ಬೇರೆ ಅಪಾರ್ಟ್ಮೆಂಟ್ಗಳು ತೋರಿಸ್ತೀನಿ. ಅಪಾರ್ಟ್ಮೆಂಟ್ಗೆ ನೋಡಿ, ಚೈನೀಸವರು, ಇಂಡೋನೇಷ್ಯಾ ಇವರೆಲ್ಲ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಕಂಟ್ರೀಸ್ ಅವರು ವರ್ಕಿಂಗ್ ಇದ್ದಾರೆ. ಇದೆಲ್ಲ ಬಂದುಬಿಟ್ಟು ಕಾರ್ ಪಾರ್ಕಿಂಗ್ ಏರಿಯಾಸು. ಸೊ ಅಲ್ಲೆಲ್ಲ ಗಾರ್ಡನಿಂಗು ಅಂತ ಚೆನ್ನಾಗಿ ಜಾಗ ಯೂಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ 70% ಓಪನ್ ಸ್ಪೇಸು ಅಂತ ಏನೋ ಹೇಳ್ತಾರೆ. ಸೊ ಅದು ಎಷ್ಟು ನಿಜನೋ ಎಷ್ಟು ಕರೆಕ್ಟಾಗಿ ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ತುಂಬ ಗಾರ್ಡನ್ನು ಪಾರ್ಕು ಅಂತೇಳಿ ತುಂಬ ಮಾಡಿದ್ದಾರೆ, ದೊಡ್ಡದಾಗಿದೆ. ಅದಕ್ಕೇನಂತಾರೆ, ಇದು ವಾಟರ್ ಇದು ಮಾಡಿದ್ದಾರಲ್ಲ, ರಿವರ್ ಟೈಪಾ. ಒಂದು ನಿಮಗೆ ವಾಟರ್ದು ರಿವರ್ ಟೈಪ್ ಮಾಡಿದ್ದಾರೆ ಕೃತಕವಾಗಿ. ಪೂಲೂ ಅಲ್ಲ, ಈ ಕಡೆ ರಿವರೂ ಅಲ್ಲ, ಇವು ಕ್ರಿಯೇಟ್ ಮಾಡಿರೋದು. ಅದರ ಫೌಂಟೇನು ಅನ್ನೋಕ್ಕಾಗಲ್ಲ. ನಿಮ್ಗೇನಾದರೂ ಪರ್ಟಿಕ್ಯುಲರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಮತ್ತು ನಾವು ನಮ್ಮ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಪ್ಲೇಸು ಎಸ್ಪೆಷಲಿ ಇದು. ಒಳಗಡೆ ಹಂಗೆ ಬರ್ಬೋದು. ಸೊ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ. ಸೊ ಈ ಫೆನ್ಸಿಂದ ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ ಏರಿಯಾ, ಫೆನ್ಸಿಂದ ಆ ಕಡೆ ಎಲ್ಲ ಕಂಪ್ನೀಸು. ಈ ಇದು ಇಂಡಸ್ಟ್ರಿಯಲ್ ಪಾರ್ಕ್ ಕೂಡ ಒಂದ್ಸಲಿ ಟೂರ್ ಮಾಡಬೇಕಂತಿದೆ. ತುಂಬ ದೊಡ್ಡದಾಗಿದೆ. 2-3 ಪಾರ್ಟಲ್ಲಿ ಮಾಡ್ತೀವಿ. ಎಷ್ಟು ಕಂಪ್ನೀಸ್ ಇದೆ ಅಂತೇಳಿ ತೋರಿಸ್ತೀವಿ. ಕಂಪ್ನೀಸ್ ಒಳಗಡೆ ಹೋಗೋಕ್ಕಾಗಲ್ಲ. 3 ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರೋದು, 4 ಹಿಂದಗಡೆ 2. ಈಗ ಕರೆಂಟ್ಲಿ ಲೀವಿಂಗ್ ಇರೋದು 3, 2, 5, 2, 7. ಇದೆಲ್ಲ ಡಾರ್ಮೆಂಟ್ರಿ ಟೈಪ್ ಇದೆ. ಡೈಲಿ ಅವ್ರು ಇಲ್ಲಿವರೆಗೂ ನಡ್ಕೊಂಡು ಬಂದು ಇದು ನಮ್ಮದು ಎಕ್ಸಿಟ್ ಫಾರ್ ಕಂಪ್ನೀಸು. ಸೇ ಹಾಯ್, ಸಲಾಮ್ನು ಸಲಾಮ್ನು ಅಂತ ಹೇಳಿದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ಅರ್ಥ. ಸೇ ಹಾಯ್, ಸಲಾಮ್ನು. ಫುಲ್ ಸ್ಟ್ರೇಟ್ ಇದು. ಫುಲ್ ಈ ಥರ ರಸ್ತೆ ಇದೆ, ಅಂದರೆ ಫುಲ್ ರೋಡ್ ಹಿಂಗೆ ಇದೆ. ಫುಲ್ ಹಂಗೆ ಲಾಸ್ಟ್ ಅಲ್ಲಿವರೆಗೂ ಹೋಗಿ ಹಂಗೆಲ್ಲ ರೌಂಡ್ ಹಾಕೊಂಡು ಬರ್ಬೋದು. ಸೊ ನಾವು ಇವಾಗೇನು ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಹೋಗೋಣ ಈ ರೋಡಲ್ಲಿ. ಇಲ್ಲಿ ತುಂಬ ಹೂವು ನೋಡಿ ಹೆಂಗೆ ತುಂಬ್ಕೊಂಡಿದ್ದಾವೆ. ತುಂಬ ಹೂವು, ತುಂಬ. ಇದು ದಾಸವಾಳನೇ ಒಂದು 3-4 ಥರ ಕಲರ್, ಅಂದರೆ ಪಿಂಕ್, ರೆಡ್, ವೈಟ್. ಅಲ್ಲಿ ಫುಲ್ಲೆಲ್ಲ ಒಳಗಡೆ ತುಂಬ ಹೂವು ಅಂತೂ ಸಖತ್ತಾಗಿ ಸಿಗುತ್ತೆ ಪೂಜೆ ಗೀಜೆ ಮಾಡಬೇಕಂದ್ರೆ. ನಾನು ಅವತ್ತು ಮಿಸ್ ಇದೆ ಏನೋ ಹೇಳಿದ್ನಲ್ಲ, ಇದು ಇಲ್ಲ ಅವರೆಲ್ಲ ಇವರು ಊಟ ಏನೋ ಮಾಡ್ತಾಯಿದ್ರು. ಇದು ಅಲ್ಲಿ ಬರುತ್ತಲ್ಲ, ಡೇಸ್ ಆಫ್ ವೀಕ್. ನೋಡಿ ಇವಾಗಲೂ ತಿಂತಿದ್ದಾರೆ ಅಲ್ವಾ. ಹಣ್ಣಾಗಿದೆಯಾ ಅಲ್ಲಿ ಮುಂದೆ ಒಳಗಡೆ ಹಣ್ಣಾಗಿರತ್ತೇನೋ ನೋಡಿ. ಇದು ಹಣ್ಣು ಚೇಪೆಕಾಯಿ ಅಂತ ಹೇಳ್ತಾರೆ. ಇವರು ಚೈನೀಸು ಫುಲ್ ಒಂದು ಕವರ್ ಅಂದರೆ ನಾನು ವಾಕ್ ಬರ್ತೀನಲ್ವ, ಕವರ್ಗಳೆಲ್ಲ ತುಂಬ್ಕೊಂಡು ಬಂದು ಫುಲ್ ಈ ಥರ ಎಲ್ಲ ಹಣ್ಣೆಲ್ಲ ಹರ್ಕೊಂಡು ಕವರ್ ತುಂಬಿಸ್ಕೊಂಡು ಹೋಗ್ತಿರ್ತಾರೆ ಒಳಗಡೆ. ಇಲ್ಲಿ ಸೈಜ್ ಇದ್ದು ಇದಕ್ಕಿಂತ ಒಂಚೂರು ದೊಡ್ಡದಾಗ್ಬೋದು, ಇನ್ನೊಂದು ಕಡೆ ಇರುತ್ತೆ. ಇಲ್ಲಿ ಒಳಗಡೆ ಇದೆ, ಮ್ಯಾಂಗೋನೇ ಇದೆ. ಇರಲಿ ಬಲ್ಲಿ ಮುಂದೆ ನೋಡೋಣ. ಅಂದರೆ ಬೀಜ ಬೇರೆ ದೊಡ್ಡದಿರುತ್ತಲ್ಲ ಇಲ್ಲಿ. ಸೊ ನಾವು ಆವಾಗಲೇ ತೋರಿಸಿದ್ನಲ್ಲ, ಆ ಥರ ರೋಡ್ ಇಟ್ಕೊಂಡು ಬಂದಿದ್ರೆ ಅಲ್ಲಿ ಆ ರೋಡಲ್ಲಿ ಬರ್ತಾಯಿದ್ವಿ. ಹಿಂಗೆ ಹೋಗೋಣ, ಇದು ರೋಡ್ ಬೇಡ, ಹಿಂಗೆ ಹೋಗೋಣ. ಈ ಥರ ನೀರು. ಇಂಡಿಯನ್ ಫ್ಯಾಮಿಲಿ ಯಾರು ಕಾಣಿಸ್ತಿದ್ದಾರೆ ನಮಗಿಲ್ಲಿ. ಇಂಡಿಯನ್ಸ್ ಹೌದಲ್ಲ, ಯಾರಿಗೆ ಗೊತ್ತು. ಇಲ್ಲೊಂದು ಪೇರ್ಲು
ಎಲ್ಲಲ್ಲ ಇಲ್ಲ ಇದರಲ್ಲಿ ಆಲ್ರೆಡಿ ಅವ್ರು ಕಿತ್ಕೊಂಡೋಗಿದೆ. ಇದು ಆ್ಯಕ್ಚುಲಿ ಚೈನೀಸ್ ಅಪಾರ್ಟ್ಮೆಂಟ್, ಅದಕ್ಕೆ ಇಲ್ಲೆಲ್ಲ ಇವು ಹಣ್ಣುಗಳು ಖಾಲಿ. ತುಂಬ ಜನ ಇದ್ದಾರೆ ಅದಕ್ಕೆ ಖಾಲಿ ಅಂತ. ನೀರು ಅಷ್ಟೊಂದು ಚೆನ್ನಾಗಿಲ್ಲ, ಮುಂದೆ ಇಲ್ಲಿಂದ ಸ್ಟಾರ್ಟ್ ಅಲ್ವಾ ಇದು? ಇದಕ್ಕೆ ನಾವು ಹೇಳಿದ್ದು ಫ್ರೆಂಡ್ಸ್, ಇದು ಏನು ಅಂತ, ಇದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ. ಇದು ಒಂಥರ ಪೂಲೂ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳೋಕ್ಕಾಗಲ್ಲ. ಬಟ್ ತುಂಬ ಲೆಂತಿ ಆಗಿದೆ, ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಇದು ನಿಂತಿದೆ, ನೀರಿಲ್ಲ, ಅಲ್ಲಿ ಮುಂದೆ ಹರಿಯುತ್ತವ, ಅಲ್ಲಿ ಕ್ಲೀನ್ ಇದೆ, ಇಲ್ಲಿ ನಿಂತಿದೆ. ಇದು ಒಂಥರ ಪಾಚಿ ಕಟ್ಕೊಂಡಂಗಾಗಿದೆ. ಫುಲ್ ಫಿಶಸ್ ಇದೆ, ತುಂಬ ಇದೆ ಫಿಶು. ಚೈನೀಸ್ ಹಿಡಿತಾರೆ. ಇನ್ ಕೇಸ್ ಇವಾಗ ಏನಾದರೂ ಹಿಡಿತಿದ್ರೆ ಗೊತ್ತಾಗುತ್ತೆ. ಈ ಟೈಮಲ್ಲಿ ಅವರಲ್ಲಿ ಕುತ್ಕೊಂಡು ಹೋಗ್ತಾರೆ. ನಾವು ಅಲ್ಲಿಗೆ ಹೋಗಿ ತೋರಿಸ್ತೀವಿ. ಅದಕ್ಕೂ ಮುಂಚೆ ಇಲ್ಲೊಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಕೂಡ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ನಾವಿಲ್ಲಾದರೂ ಒಂದು ಗಾರ್ಡನ್ ಎಲ್ಲಾದರೂ ಬಂದಿದ್ದೀವಿ ಅನಿಸುತ್ತೆ. ಬಟ್ ಇಲ್ಲೇ ಅಪಾರ್ಟ್ಮೆಂಟು, ಇಲ್ಲೂ ಅಪಾರ್ಟ್ಮೆಂಟ್ಸು, ಇಲ್ಲೂ ಅಪಾರ್ಟ್ಮೆಂಟು, ಅದ್ರ ಮಧ್ಯೆ ಪಾರ್ಕು. ಸೊ ಹೇಗೆ ಅನಿಸ್ತಿದೆ ನಿಮಗೆ? ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ಗಳು ಅಂತ ಹೇಳ್ತಾರೆ ನೋಡಿ, 70% ಓಪನ್ ಸ್ಪೇಸು, ತುಂಬ ಗಾರ್ಡನ್ ಸಿಟಿ ಮಾಡ್ತೀವಿ, ಗಾರ್ಡನ್ ಏರಿಯಾ ಇರುತ್ತೆ, ಪಾರ್ಕ್ ಇರುತ್ತೆ. ಬಟ್ ಎಲ್ಲಿರುತ್ತೆ? ಎಲ್ಲ ಬಿಲ್ಡಿಂಗು, ಕಾಂಕ್ರೀಟ್ ಹಾಕ್ಬಿಟ್ಟು ಈ ಥರ ಗಿಡಗಳೆಲ್ಲ ಎಲ್ಲಿ ಮಾಡಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನೀವು ಯಾರಾದರೂ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಹೇಳಿ. ತೋರಿಸ್ಕೊಳ್ಳಿ. ಸೊ ಇದು ಬಾಸ್ಕೆಟ್ಬಾಲ್ ಗ್ರೌಂಡು. ಯಾರಾದರೂ ಟೀಮ್ಸ್ ಇದ್ದರೆ ಆಡ್ತಾರೆ ಅವಾಗ. ಲೈಟ್ ವ್ಯವಸ್ಥೆ ಎಲ್ಲ ಇದೆ. ನಾನು ನೋಡಿಲ್ಲ. ಎಲ್ರಿಗೂ ಪಾಪ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಮ್ಯಾಂಗೋ. ಸೊ ಮ್ಯಾಂಗೋಸ್ ಕೂಡ ಇದೆ ನೋಡಿ. ಇಲ್ಲಿ ಇಂಡಿಯಾದಲ್ಲಿ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ? ಸೊ ನೋಡಿ, ಪ್ರಕೃತಿಯಲ್ಲಿ ಎಲ್ಲ ಸೀಸನ್ನು ಎಲ್ಲ ಕಡೆನೂ ಒಂದೇ ಸೀಸನಲ್ಲೇ ಬರೋದು ನೋಡಿ. ಇಲ್ಲಿ ಕೂಡ ಮ್ಯಾಂಗೋ ಬಿಟ್ಟಿದೆ, ನಾವು ಸ್ವಲ್ಪ ಕಿತ್ಕೊಂಡು ಹೋಗ್ತೀವಿ ಇವಾಗ. ಎಷ್ಟಿದೆ ನೋಡೋ ಅಲ್ಲ. ಲಾಸ್ಟ್ ಟೈಮ್ ನಾನು ಮ್ಯಾಂಗೋ ಚಿತ್ರಾನ್ನ ಮಾಡಿದ್ನಲ್ಲ, ಇದೇ ಮ್ಯಾಂಗೋ ಹರ್ಕೊಂಡು ಬಂದಿದ್ದೆ. ಇವಾಗಲೂ ತಗೊಂಡೋಗೋಣ ಒಂಚೂರು, ಬಟ್ ನೋಡೋಣ. ಫುಲ್ ಎಲ್ಲ ಕಡೆನೂ ಅಡ್ಡಾಡಿ ನೋಡಿ ಎಷ್ಟು ದೊಡ್ಡದಾಗಿದೆ. ಅದೇ ನೋಡಿ ದೊಡ್ಡದಾಗಿದೆ. ಇಲ್ಲ ಇವಾಗ ಬೇಡ, ಆಮೇಲೆ ತಗೊಳ್ಳೋಣ ಬಾ. ಕತ್ಲಾಗತ್ತಲ್ಲ, ದೊಡ್ಡದಿದೆ. ಕತ್ಲಾಗೋದು ವೀಡಿಯೋ ಮಾಡೋಕ್ಕೆ ಸರಿ ಆಗೋಲ್ಲ ನೋಡಿ. ಇಲ್ಲಿದೆ, ಇಲ್ಲೂ ಇದೆ ಮ್ಯಾಂಗೋಸು, ಇಲ್ಲೂ ಮ್ಯಾಂಗೋ ಇದೆ. ಯಾರು ಬೇಕಾದ್ರೆ ಹರ್ಕೊಂಡು ತಿನ್ಬೋದು, ನೋ ರೆಸ್ಟ್ರಿಕ್ಷನ್ಸ್. ಮ್ಯಾಂಗೋ ಫುಲ್ ಹಣ್ಣು. ಈ ನೋಡು, ಕಾಯಿ ಅನ್ನಂಗಿಲ್ಲ, ಹಣ್ಣಾಗಿದೆ ಈ ಥರ. ಇಷ್ಟು ಹಣ್ಣು ಇದೆಯಾ ಇದು? ಅಂದರೆ ತಿನ್ಗೆ ಅಲ್ವಾ? ಫುಲ್ ಒಗರು ಥರ ಏನಿರಲ್ಲ, ತಿನ್ಬೋದು. ಒಳ್ಳೆ ಉಪ್ಪು ಖಾರ ಹಾಕೊಂಡು ಹೆಚ್ಕೊಂಡು ತಿಂದ್ರೆ ವಾವ್, ಫುಲ್ ಮಜಾ. ಫುಲ್ ದೊಡ್ಡದಿದೆ. ಇದು ತುಂಬ ಇದ್ದಾವೆ, ಎಲ್ಲ ಕಡೆ ಇದ್ದಾವೆ ಗೈಸ್, ತೋರಿಸ್ತೀವಿ. ಹೆಂಗೆ ಅನ್ನಿಸ್ತಿದೆ? ಇಷ್ಟೊತ್ತು ತೋರಿಸಿದ್ವಲ್ಲ ಪಾರ್ಕ್, ನಿಮಗೆ ಏನು ಫೀಲ್ ಅನ್ನಿಸ್ತಿದೆ? ಇಸ್ ಇಟ್ ಗುಡ್? ವಾಕ್ ಮಾಡಲಿಕ್ಕೆ ಈವ್ನಿಂಗು ಮಾರ್ನಿಂಗು ತುಂಬ ಒಳ್ಳೆ ಕ್ಲೈಮೇಟು ನೋಡಿ. ಮ್ಯಾಂಗೋಸ್ ಅಲ್ಲಿ ಒಳಗಡೆ ಇನ್ನೂ ದೊಡ್ಡದಾಗಿದ್ದಾವೆ. ಎಲ್ಲಿ? ವಾವ್, ಇದೇ ದೊಡ್ಡದು. ಇದನ್ನೇ ಕಿತ್ಕೊಂಡು ಹೋಗ್ಬೇಕು ಆಮೇಲೆ. ಅಲ್ಲಿದೆ ಅಲ್ಲ ನಮ್ಮ ಫೇವ್ರೆಟ್ ಪ್ಲೇಸಿಗೆ. ಆಮೇಲೆ ಹೋಗ್ತೀವಿ ಈ ಕಡೆಯಿಂದ. ಇವಾಗ ಲೇಕ್ ತೋರಿಸೋದು. ಲೇಕ್ ಅಲ್ಲ, ಏನದು? ಫೌಂಟೈನ್ ಆರ್ ಕೃತಕ ನದಿ ಅಂತ ಹೇಳೋಣ ಬಿಡು. ಮನುಷ್ಯ ಕ್ರಿಯೇಟ್ ಮಾಡಿರೋ ನದಿ ಅಂತ. ನದಿ ನೀರು ಮೂವ್ಮೆಂಟ್ ಇಲ್ಲ ಅನ್ಸುತ್ತಲ್ಲ, ಅದಕ್ಕೆ ಪಾಚಿ ಕಟ್ಕೊಂಡಿದೆ. ನೋಡಿ ಗೈಸ್, ಈ ವ್ಯೂ ಇಲ್ಲಿ ಕೂತ್ಕೊಂಡು ವೀಕೆಂಡಲ್ಲಿ ಊಟ ಗೀಟ ಮಾಡಲಿಕ್ಕೆ, ಒಂದು ವಾಕ್ ಮಾಡಲಿಕ್ಕೆ ಸಖತ್ತಾಗಿದೆ. ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ನೀರು ಹರಿಸ್ಬೇಕು, ಅವ್ರು ಹರಿಸ್ತಾರೆ. ಪಾಚಿ ಕಟ್ಕೊಂಡು ಕಲರಿಂಗ್ ಆಗ್ಬಿಟ್ಟಿದೆ ಗೈಸ್. ಎಲ್ಲ ಮೂಮೆಂಟ್ ಇರುತ್ತೆ ಇದು ನೀರು ಆ್ಯಕ್ಚುಲಿ. ಅಂತೂ ತುಂಬ ಇಷ್ಟ ಇದೆ ಪಾರ್ಕು. ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಇದು ಫುಲ್ ಮಾರ್ನಿಂಗ್ ಅಲ್ಲ. ಅವತ್ತು ನಾವು ಫಸ್ಟ್ ಟೈಮ್ ಮಾರ್ನಿಂಗ್ ಅಲ್ಲ, ನಾವೇನೋ ಆಚೆ ಹೋಗಿದ್ವಲ್ಲ, ನಾವು ಆಚೆ ಲೇಕಿಗೆ ಹೋಗಿ ನೋಡ್ಕೊಂಡು ಬಂದಾಗ ನೀವೇನು ತೋರ್ಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ಅವತ್ತು ನನಗೆ ಫುಲ್ ಇದು ನೋಡಿಬಿಟ್ಟು ತುಂಬ ಇಷ್ಟ ಆಗೋಗ್ಬಿಟ್ಟಿದೆ.
ಅವಾಗಿಂದ ನೀರು ಹರಿತಾ ಇತ್ತು. ಆಮೇಲೆ ಜೋರಾಗಿ ಮಾತಾಡಬೇಕು ಅನ್ಸುತ್ತಾ? ಹೌದಾ? ದೂರದಿಂದ ಮಾತಾಡ್ತೀವಿ, ಮೈಕ್ ಇಲ್ವಲ್ಲ. ಎಲ್ಲ ಮೂಮೆಂಟ್ ಇರುತ್ತೆ ತಾನೇ ಇದು ವಾಟ್ರು. ಮೂಮೆಂಟ್ ಇರುತ್ತೆ, ಚೆನ್ನಾಗಿ ಬರುತ್ತೆ. ನಾನು ಏನಕ್ಕೆ ಇದಕ್ಕೆ ನದಿ ಅಂತ ಕರೆದಿದ್ದು ಅಂದರೆ ಇಲ್ಲಿ ನೋಡಿ ಬ್ರಿಡ್ಜ್ ಕಟ್ಟಿದ್ದಾರೆ. ಈ ಬ್ರಿಡ್ಜನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇದು ನದಿ ಅಂತ. ಇದಕ್ಕೇನು ಅಂತ ಹೆಸರು ಗೊತ್ತಾಗಲಿಲ್ಲ ನನಗೆ, ಇವ್ರಿಗೂ ಗೊತ್ತಾಗಲಿಲ್ಲ, ನನಗೂ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಈ ಬ್ರಿಡ್ಜ್ ಇದೆ ಅಂತ ಅಂದ್ಕೊಂಡು ನದಿ ಹಳ್ಳಗಳಿಗೆಲ್ಲ ಬ್ರಿಡ್ಜ್ ಕಟ್ಟಿರ್ತಾರೆ ಅಂತ ನದಿ ಅಂತ ಹೇಳಿದ್ದು. ಏನಾದರೂ ತಪ್ಪಾಗಿ ಹೇಳಿದರೆ ಕರೆಕ್ಷನ್ ಮಾಡಿ. ಮಾರ್ನಿಂಗ್ ಬಂದಾಗ ಇದೆಲ್ಲ ಈ ಸೌಂಡು, ಬರ್ಡ್ ಸೌಂಡ್ಸು, ನೀರು ಬಿಟ್ಟಿರ್ತಾರೆ, ನೀರು ಮೂವ್ ಆಗ್ತಾ ಇರುತ್ತೆ. ಆ ನೀರಿನ ಸೌಂಡ್ ಬೇರೆ ಕೇಳಿಸುತ್ತಾ? ಅಲ್ಲಿ ನಾನು ಎಕ್ಸಸೈಸ್ ಮಾಡ್ತಿರ್ತೀನಿ. ಹಾಂ, ಅಲ್ಲಿ ಬಾತ್ಕೋಳಿ ಎಲ್ಲ ಇದು ನೋಡಪ್ಪಿ ಗೂಡುಗಳು ನೋಡಿ ಫ್ರೆಂಡ್ಸ್, ಎಷ್ಟು ಗೂಡಿದೆ. ಇದೆ ನೋಡು. ನಾನು ಅವತ್ತು ಚೈನೀಸ್ ಅಡುಗೆ ಮಾಡ್ಕೊತ ಇದ್ರು ಅಂತ. ಓ, ಇಲ್ಲಿದ? ಇಲ್ಲೇ ಅವ್ರು ಅಡುಗೆ ಮಾಡ್ಕೊತ ಇದ್ರು ಅವತ್ತು. ಮಾಡಿದ್ರಾ ಪಕ್ಕ? ಒಲೆ ಈಗ ನೋಡಿ, ಕಲ್ಲು ಕೂತ್ಕೊಂಡು ಮಾಡ್ಬೋದು ಹಂಗಾರೆ ಇಲ್ಲಿ ಮಾಡ್ಕೊಂತಿದ್ರು. ಬಟ್ ಈ ಜಾಗ ಅಷ್ಟು ನೀಟಾಗಿಲ್ಲಲ್ಲ. ಇಲ್ಲಿ ಮಾಡ್ಬೋದಲ್ಲ ಇಲ್ಲಿ, ಬಟ್ ಏನಾದರೂ ಪಾರ್ಟ್ ಟೈಪ್ ಏನಾದರೂ ಹಾಕ್ಸ್ಬಿಟ್ಟು ಒಂದು ಪಿಕ್ನಿಕ್ ಟೈಪ್ ಪಾರ್ಟಿ ಮಾಡ್ಲಿಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಏನಂತೀರಾ? ನಾವು ಆ್ಯಕ್ಚುಲಿ ಮದುವೆ ಪಾರ್ಟಿ ಕೊಡಿಸ್ಬೇಕು ಇಲ್ಲಿ ಅವ್ರಿಗೆ, ಕೇಳ್ತಿದ್ದಾರೆ ತುಂಬ ಜನ. ಸೊ ಇಲ್ಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಯಾವಾಗ ಅಂತ ಗೊತ್ತಿಲ್ಲ. ಆ ಕಡೆಯಿಂದ ಇದು ನಮ್ಮದು ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ತೀನಲ್ಲ, ಅದು ಆ ಕಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲಿ ಈವೆಂಟ್ಸ್ ಎಲ್ಲ ಮಾಡ್ತಾರೆ, ಓಪನ್ ಇದು ಈವೆಂಟ್ಸು ಸಖತ್ತಾಗಿ ಬರುತ್ತೆ. ಹಿಂಗೂ ಹೋಗ್ಬೋದು, ಹಿಂಗೆ ಹೋದ್ರೆ ಅಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಬರುತ್ತೆ. ಇದು 3 BHK ಇರೋ ಅಪಾರ್ಟ್ಮೆಂಟು. ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿ ಮುಂದಗಡೆ ಇದೆ. ಕೇಳಿಸಲ್ಲ ಜೋರು? ಕೇಳಿಸುತ್ತೆ. ಚೆನ್ನಾಗಿ ಫೋಟೋಸ್ ತಗೊಳ್ಬೋದು, ಒಳ್ಳೆ ಫೋಟೋಸ್ ಬರುತ್ತೆ. ಒಂಥರ ಏನೋ ಎಲ್ಲೋ ಒಂದು ಇಲ್ಲೇ ಇದ್ದೀವಿ, ಬಟ್ ಇಷ್ಟು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಕಟ್ಟಿಗೆ ಇರೋದು ಹಿಂಗೆ ಅಥವಾ ಏನೋ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಈ ವ್ಯೂವಲ್ಲಿ ಒಳ್ಳೆ ಫೋಟೋಗ್ರಫಿ ಮಾಡ್ಬೋದು ನಾವು. ತುಂಬ ಇಲ್ಲಿ ಜನ ಬರ್ತಾರೆ, ಏನು ಪ್ರೀ ವೆಡ್ಡಿಂಗ್ ಶೂಟ್ಸು ಅದಕ್ಕೆಲ್ಲ ತುಂಬ ಜನ ಬರ್ತಾರೆ. ನೀರು ಬಿಟ್ಟಿದ್ದಾರೆ, ಯಾಕೋ ಮೂವ್ಮೆಂಟ್ ಇಲ್ಲ. ಯಾವಾಗಲೂ ಹಂಗೆ ಇರುತ್ತೆ, ನಾನು ಬೆಳಗ್ಗೆ ಬಂದಾಗಲೂ ಹಂಗೆ ಅಲ್ಲಿ ಇರುತ್ತೆ. ಇದು ಯಾಕೆ ಹರಿತಾ ಇಲ್ಲ ಗೊತ್ತಿದೆ, ಹರಿತಾ ಇತ್ತು, ತುಂಬಿಲ್ಲ ಅನ್ಸುತ್ತೆ. ಬೆಳಗ್ಗೆ ವಾಕ್ ಬರ್ತೀನಲ್ಲ ಗಾಯ್ಸ್, ಹಂಗಾಗಿ ಫುಲ್ ರೌಂಡ್ ಹಂಗಾಗಿ ಎಲ್ಲ ಹಿಂಗೆ ಬರಬೇಕು. ಒಂದು ರೌಂಡಿಗೆ 20 ಮಿನಿಟ್ಸ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಕವರ್ ಆಗ್ಬೋದು? ಒಂದು 2 ಕಿಲೋಮೀಟರ್ ಆಗ್ಬೋದಾ? ಮೇಬಿ ಆಗ್ಬೋದು. ಇದು ಮ್ಯಾಂಗೋ ಇದೆ, ಬಟ್ ಮ್ಯಾಂಗೋ ಬಿಟ್ಟಿಲ್ಲ ಯಾಕೋ, ಇದರಲ್ಲಿ ಒಂದು ಇಲ್ಲ. ಸೊ ಇಲ್ಲಿ ಇದೊಂದು ಅಪಾರ್ಟ್ಮೆಂಟ್ ತೋರಿಸ್ಲಾ? ಇದೊಂದು ಅಪಾರ್ಟ್ಮೆಂಟ್ ನೋಡಿ. ಸೊ ಇದು 2 BHK ಫ್ಲಾಟ್ಸ್ ಇರೋ ಅಪಾರ್ಟ್ಮೆಂಟ್. ಇವಾಗ ಫ್ಯಾಮಿಲಿ ಓರಿಯೆಂಟೆಡ್ ಬಂದಿರ್ತಾರೆ, ಇಲ್ಲ 2-3 ಶೇರಿಂಗ್ ಆ ಥರ ಇರೋದು ಕೊಡ್ತಾರೆ. ಅಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ. ಅದು ಆಮೇಲೆ ಇವ್ರದ್ದು ಪಿಕಪ್ ಆ್ಯಂಡ್ ಡ್ರಾಪ್ಗೆ ಈ ಥರ ಗಾಡಿ ಕೊಟ್ಟಿರ್ತಾರೆ. ಇಲ್ಲಿ ಸರೌಂಡಿಂಗಲ್ಲಿ ನಾನು ನೋಡ್ರೆ ನಿಮ್ಮ ಕಂಪ್ನಿದೆ ಬಸ್ ದೊಡ್ಡದಲ್ಲ. ಸರಿ, ಇದು ಬಸ್ ಅಲ್ಲ, ಇದು ನಾರ್ಮಲ್ ಸಣ್ಣ ಗಾಡಿ. ಇವ್ರದ್ದು ಬಸ್ ಅಂದರೆ KSRTC ಬಸ್ ಅಲ್ಲ, ಕೋಸ್ಟರ್. ಇದೆಲ್ಲ ಇಲ್ಲೊಂದು ಅಪಾರ್ಟ್ಮೆಂಟ್. ಇವ್ರು ಇದಕ್ಕೆಲ್ಲ ಯಾಕೆ ಪೇಂಟ್ ಮಾಡಿಲ್ಲ? ಇದು ಹಳೆ ಬಿಲ್ಡಿಂಗ್ಸು, ಅದಕ್ಕೆ ಪೇಂಟಿಂಗ್ ಮೇಂಟೈನ್ ಮಾಡಿಲ್ಲ. ನೋಡಿ ಗೈಸ್, ಹಿಂಗಿದೆ. ಮಿಲ್ಕ್ ಇಲ್ಲಿಗೆ ಬಂದು ಕೊಟ್ಟರು. ಆ್ಯಕ್ಚುಲಿ ನಮ್ಮದು ಮಿಲ್ಕ್ ಕಲೆಗಿತ್ತು, ಸೊ ಹೇಳಿದ್ವಿ, ಅವರು ಇವಾಗ ಬಂದು ಕೊಟ್ಟೋದ್ರು. ಅಂದರೆ ಹವಾಸೈನ್ ಹೋಟೆಲ್ ಮುಂಚೆ ಇದ್ವಲ್ಲ ಗೈಸ್, ಅಲ್ಲಿ ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಂದು ಡೆಲಿವರಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಅಲ್ಲಿಂದನೇ ಇವರು ಬೇರೆಯವರು ಇದ್ದಾರೆ ಆಡಿಟರ್ಸು, ಅವ್ರಿಗೆ ಊಟ ತರುತ್ತೆ ವೆಹಿಕಲ್, ಅದರಲ್ಲಿ ಬಂದುಬಿಟ್ಟು ಅದು ಬಂದಾಗ ಈ ಥರ ಮಿಲ್ಕ್ ಏನಾದರೂ ಇದ್ದರೆ ತರಿಸ್ತೀವಿ ಅಲ್ಲಿಂದ. ಇದಂತೆ ಇವ್ರದ್ದು ಮೇನ್ ಗೇಟ್ ಇಲ್ಲಿದ್ದು, ಬಟ್ ಇನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಓಡಾಡಲ್ಲ ಅಂದರೆ ಇಲ್ಲಿ ಹಾಂ, ಏನಕ್ಕೆ ಕ್ಲೋಸ್ ಆಗಿದೆ ಗೊತ್ತಿಲ್ಲ. ನಾವು ಬಂದಾಗಿಂದ ಅಂತ ಯೂಸ್ ಮಾಡ್ತಿಲ್ಲ. ಹೌದು, ಯೂಸ್ ಮಾಡಿಲ್ಲ, ಯಾವುದು ವೆಹಿಕಲ್ ಪೇಂಟ್ ಬರಲ್ಲ. ಸೊ ಅಲ್ಲಿ ಆ ಕಡೆ ಅವಲೇ ತೋರಿಸಿದ್ವಲ್ಲ ಆ ಗೇಟ್ ಇದು ಹೆಂಗಿದೆ ನನಗೆ ಇದ್ರ ಹೆಸರು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಇದು ನೋಡಿಬಿಟ್ಟು, ಇದೇನು ಯಾವ ಪಕ್ಷಿ ಇದು?
ಅದು ನಾವು ಬರ್ತೀವಿ ಅಂತ ಹಂಗೆ ಹೋಗ್ತೈತೆ. ಅಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಆಗ್ತಿದೆ ಹೊಸದಾಗಿ. ಹಾಂ ಅದು ಕಾಣಿಸಲ್ಲ. ಹಾಂ ಅಲ್ಲಿ ಆಗ್ತಿದೆ ನೋಡಿ ಗೈಸ್, ಇದಕ್ಕೇನು ಯಾರೋ ಗೊಬ್ಬರ ಹಾಕಲ್ಲ, ಔಷಧಿ ಹೊಡಿಯಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಮಾವಿನಕಾಯಿ. ನೋಡು ತುಂಬ್ಕೊಂಬಿಟ್ಟಿದೆ. ಸೊ ಇದಕ್ಕೆ ಯಾರು ಒಬ್ಬರು ಕೂಡ ಒಂದು ಗೊಬ್ಬರ ಹಾಕೋದಾಗಲಿ, ಕೆಮಿಕಲ್ ಸ್ಪ್ರೇ ಮಾಡೋದಾಗಲಿ, ಮೇಂಟೆನೆನ್ಸು ಏನಿಲ್ಲ. ನ್ಯಾಚುರಲ್ ಆಗಿ ಬೆಳೆದಿರೋದು. ಎಷ್ಟು ಬಿಟ್ಟಿದೆ ನೋಡಿ, ಬನ್ನಿ ಹತ್ರ ಹೋಗಿ ತೋರಿಸೋಣ. ತುಂಬ್ಕೊಂಡ್ಬಿಟ್ಟೈತೆ. ಈ ಚೇಪೆಕಾಯಿಗೂ ಕೂಡ ಯಾರೂ ಗೊಬ್ಬರ ಹಾಕೋಲ್ಲ, ಯಾರೂ ಎಣ್ಣೆ ಹೊಡೆಯಲ್ಲ, ವಾ ಏನಿಲ್ಲ. ಜಸ್ಟ್ ಪ್ಯೂರ್ ನ್ಯಾಚುರಲ್ ನೋಡಿ. ರಾಶಿ. ಬಟ್ ಇದು ಸ್ವಲ್ಪ ಹುಳಿ ಹಣ್ಣಾದ್ರೆ ಸಿಹಿ ಬರುತ್ತೆ. ಬಟ್ ನಾವು ಅವತ್ತು ಚಿತ್ರಾನ್ನ ಮಾಡಿದಾಗ ಏನು ಅಂತ ಹುಳಿ ಅನಿಸಿಲ್ಲ. ಹುಳಿ ಅನಿಸಿದ್ದಿಲ್ಲ. ನಾರ್ಮಲ್ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಫುಲ್ ಅಲ್ಲಿ ಕತ್ತಲ ಥರ ಇದೆಯಲ್ಲ, ಅಲ್ಲೆಲ್ಲ ಬಾಳೆದೆಲೆ ಆ ಥರ ಮರ ಎಲ್ಲ ಇದೆ. ಚೆನ್ನಾಗಿದೆ. ಅವತ್ತು ನಾವು ಇಲ್ಲೇ ಸಂಕಷ್ಟ ಚತುರ್ಥಿ ಮಾಡಿದಾಗ ಇಲ್ಲಿದ್ದಾನೆ ಎಲ್ಲ ಹೂವು, ಈ ಪೇರ್ಲ, ಮ್ಯಾಂಗೋ ಎಲ್ಲ ಇಲ್ಲಿದ್ದಾನೆ ತೊಗೊಂಡೋಗಿದ್ವಿ ಅಂತ ಹೇಳ್ತೀವಿ. ಬಾಳೆ ಗಿಡ ಅಲ್ಲ ಇದು, ಬಾಳೆ ಮರ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಆದರೆ ಇದು ಹಾಳಾಗ್ಬಿಟ್ಟಿದೆಲ್ಲ, ಒಂದರಲ್ಲಿ ಎರಡು. ಅಲ್ಲಿ ಒಳಗೆ ಚೆನ್ನಾಗಿದೆ. ಬಟ್ ಇದು ನೋಡಿ ಇಷ್ಟೊಂದು ಬಿಟ್ಟಿದೆ. ಏನ ಇವಾಗೇನು ಬೇಡ, ನಾವು ಇವಾಗೇನು ಮಾಡಲ್ವಲ್ಲ. ಓ ಆ ಹಣ್ಣು ಕಿತ್ಕೊಳ್ಳೋಣ ಅಂತ ಇದೆ. ಅಷ್ಟು ಮೇಲಿದೆ, ಹೆಂಗೆ ಕೇಳ್ತೀರ ಅದು? ತುಂಬ ಎಳೆದಿದೆ ಇನ್ನು. ಇದು 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 ಆಗಿರ್ಬೋದು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಕೊಡ್ತಾರಾ? ನೋಡಿ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಇದು. ನಾನು ಆ್ಯಕ್ಚುಲಿ ಇಲ್ಲಿ ಮಾರ್ನಿಂಗ್ ಇಲ್ಲಿ ಬಂದುಬಿಟ್ಟು, ಇಲ್ಲಿ ಚೇರ್ ಇದೆ ಅಲ್ವಾ ಕೂತ್ಕೊಳ್ಳೋಕ್ಕೆ, ಇಲ್ಲಿ ಫೋನೆಲ್ಲ ಇಟ್ಬಿಟ್ಟು ಎಕ್ಸಸೈಸ್ ಎಲ್ಲ ಇಲ್ಲೇ ಮಾಡ್ತಾಯಿದ್ದೆ. ಈ ಥರ ಹೊಸ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನು. ಮೊನ್ನೆ ಚೈನೀಸ್ ಕಂಪ್ನೀಸ್ ತುಂಬ ಬಂದವು ಅಂತ ಹೇಳ್ಬಿಟ್ಟು ಅವ್ರು ಇನ್ನೂ ಹೊರಗಡೆ ಸ್ಟೇ ಮಾಡ್ತಿದ್ದಾರೆ. ಎಲ್ರಿಗೂ ಅಕಾಮಡೇಟ್ ಮಾಡೋಕ್ಕಾಗಿಲ್ಲ ಇಲ್ಲಿ. ಹಾಗಾಗಿ ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿಸ್ತಿದ್ದಾರೆ. ಆ ಕಡೆಯೂ ಇನ್ನೊಂದು ಕನ್ಸ್ಟ್ರಕ್ಷನ್ ಆಗ್ತಿದೆ. ಅಲ್ಲಿ ಮುಂಚೆಯಿಂದನೇ ಅರ್ಧಕ್ಕೆ ಬಿಟ್ಟಿದ್ರು, ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಅಪಾರ್ಟ್ಮೆಂಟ್ಸ್ಗಳಿಗೆ ಸೂಪರ್ ಮಾರ್ಕೆಟ್ ಇದು ಬಂದುಬಿಟ್ಟು ಡೆಡಿಕೇಟೆಡ್ ಆಗಿ. ಇಲ್ಲಿ ಹಿಂದೆಗಡೆ ಕಾಣ್ತಿದ್ದಲ್ಲ ಅದೇ ಬಿಡಿ, ಫೆನ್ಸ್ ಹಿಂದೆಗಡೆ ಇರೋದು ಸೂಪರ್ ಮಾರ್ಕೆಟು. ಮುಂದ್ಗಡೆ ಇದೆ. ನಾವು ಎಕ್ಸಿಟ್ ಆಗಿಬಿಟ್ಟು ಮೇನ್ ಗೇಟಿಗೆ ಹೋಗಿ ಅಲ್ಲಿಂದ ಬರಬೇಕು. ಬಟ್ ಅವಾಗವಾಗ ಅರ್ಜೆಂಟಿಗೆ ಏನಾದರೂ ಎಗ್ಗು, ಮ್ಯಾಗೀಸು, ವಾಟ್ರು, ಆ ಥರದ್ದು ಏನಾದರೂ ಜ್ಯೂಸು ಏನಾದರೂ ಬೇಕಿತ್ತು ಅಂದರೆ, ತರಕಾರಿ ಆ ಥರದ್ದು ಏನಾದರೂ ನಾವು ಇಲ್ಲೇ ಬಂದು ಶಾರ್ಟ್ಕಟ್ಟಲ್ಲಿ ತೊಗೊತೀವಿ. ಯೂಶ್ವಲಿ ಆ ಥರ ಕೊಡೋಂಗಿಲ್ಲ, ರೆಸ್ಟ್ರಿಕ್ಷನ್ ಮಾಡಿದ್ದಾರೆ ಇವಾಗ. ಏನೋ ಕಳ್ತನ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿರೋ ಐಟಮ್ಸನ್ನ ಹಿಂಗೆ ಯಾರೋ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ತೊಗೋಬೇಡಿ ಕೊಡಬೇಡಿ ಅಂತ ಅವ್ರಿಗೆ. ಬಟ್ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ತರಕಾರಿ ಬೇಕು ಅಂದಾಗ ಅರ್ಜೆಂಟ್ಗೆ ಅಲ್ಲಿ ಸುತ್ತಾಡಿ ಬರಬೇಕಂದ್ರೆ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ತೊಗೊತಿರ್ತೀವಿ, ಅವಾಗವಾಗ ಎಲ್ಲರೂ ತೊಗೊತಾರೆ. ಹೌದು, ನಾನು ಇಲ್ಲೆಲ್ಲ ಹಿಂಗೆ ವಾಕ್ ಮಾಡ್ತಿರ್ತಿದ್ನಲ್ಲ, ಎಲ್ಲೋಗಿದ್ಯಾ ಒಬ್ಬಳೇ, ಎಲ್ಲೋಗಿದ್ಯಾ ಅಂತ ಕೇಳೋರು. ಇದು ಇಲ್ಲೇ ಅಂದರೆ ಫ್ರೆಂಡ್ಸ್ ಅವರೆಲ್ಲ, ಏನು ಒಬ್ಬಳೇ ಎಲ್ಲೆಲ್ಲಿ ಹೋಗಿದ್ಯಾ, ಅಲ್ಲೇ ಎಲ್ಲಾದರೂ ಮಾಡಿ ಮನೇಲಿ ಅಂತ ಹೇಳೋರು. ಆ್ಯಕ್ಚುಲಿ ಇಲ್ಲಿ ಯಾರು ಏನು ಕೇಳಲ್ಲ. ಅಂದರೆ ಏನು ಅಂತ ಸೇಫ್ಟಿ ಇದೆ, ಯಾವುದು ಹೆದರಿಕೆ ಇಲ್ಲ. ದೂರಲ್ಲಿರಲ್ಲ, ಪಾರ್ಕಲ್ಲಿ ಯಾರು ಏನು ಮಾಡಲ್ಲ. ನೋಡಿ ಇದೆ ಅಪಾರ್ಟ್ಮೆಂಟ್ಸು, ಅದೇ ಬಾಲ್ಕನೀಸು. ಬಾಲ್ಕನಿ ಹಿಂದೆಗಡೆನೇ ಗಾರ್ಡನ್ನು, ಕಾರ್ ಪಾರ್ಕಿಂಗು. ಸೊ ಹೆಂಗೆ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್, ಹೆಂಗೆ ಅನ್ನಿಸ್ತಿದೆ ನಿಮಗೆ? ಚೆನ್ನಾಗಿದೆಯಾ? ಸೊ ಈ ಥರ ಇಷ್ಟು ಪ್ಯೂರ್ ಪೇಂಟ್ ಮಾಡಿದರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಪೇಂಟಿಂಗ್ ಮಾಡಬೇಕು, ಓಕೆ, ಮೇಂಟೆನೆನ್ಸ್ ಮಾಡಿಲ್ಲ ಯಾಕೋ. ಸೊ ಹೆಂಗೆ ಅನ್ನಿಸ್ತಿದೆ ಗೈಸ್ ನಿಮಗೆ? ಚೆನ್ನಾಗಿದೆಯಾ ಪಾರ್ಕು? ನನಗೆ ಈ ಥರ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟು 70% ಅದನ್ನೇ ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ, ಅದು ಹೇಳ್ತಾರೆ. ಬಟ್ ಎಲ್ಲೂ ನೋಡಿಲ್ಲ ಈ ಥರ. ನೀವೇನು ನೋಡಿದರೆ ಕಮೆಂಟ್ ಮಾಡಿ. ಮೇ ಬಿ ನಾನು ನೋಡದೇ ಇರ್ಬೋದು, ನೋಡಿ ಇದ್ರೆ ತಿಳಿಸಿ. 2019 ಇಂಡಿಯಾ ಬಿಟ್ಟು ಆಚೆನೇ ಇದ್ದಾನೆ. ಅಷ್ಟೊಂದೇನೂ ಗೊತ್ತಿಲ್ಲ. 2019 ನಾವು ಹೊರಗಡೆ ಇದ್ದೀನಿ. ಸೊ ಬರೋದು 6 ತಿಂಗಳಿಗೆ ಒಂದ್ಸರಿ, 6 ತಿಂಗಳು ಒಂದ್ಸಲಿ, ಅದು 15-20 ದಿನ ಅಷ್ಟೇ. ಬೆಂಗಳೂರಲ್ಲಿ ಒಂದು 3 ದಿವಸ ಶಾಪಿಂಗ್ ಮಾಡೋಕ್ಕಷ್ಟೇ, ಇನ್ನು ಉಳಿದೆಲ್ಲ ಊರಲ್ಲಿ ಹಿಂಗೆ ಹೋಗ್ಬೇಕು. ಆದರೂ ಇಷ್ಟು ನೀಟಾಗಿರೋದು ಇದೆಯಾ ಅಂತ ನಂಗೆ ಡೌಟು. ಇರು, ನಮ್ಮ ಹುಡುಗರು ಹೇಳ್ತಾರೆ. ಗೊತ್ತಿದ್ರೆ ಗೊತ್ತಿಲ್ಲದಿರೋದನ್ನ ತಿಳ್ಕೊಳೋದ್ರಲ್ಲಿ. ಈ ಬಿಲ್ಡಿಂಗಲ್ಲಿ ನಿಮ್ಮ ಆಫೀಸ್ ಅವ್ರು ಇದ್ದಾರೆ. ಈ ಬಿಲ್ಡಿಂಗಲ್ಲಿ ಒನ್ ಡೇ
ನಾನು ಹಿಂಗೆ ವಾಕ್ ಮಾಡ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಒನ್ ಡೇ ಅಲ್ಲಿ ಗಾಡಿ ನಿಲ್ಸಿರ್ತಾರೆ ಹಾಯ್ ಅಂತ ಹೇಳ್ತಾರೆ. ಹಾಂ ಹೌದು, ಅವ್ರು 9:20 ಅವ್ರು ಬರ್ತಾರಲ್ಲ ಅವಾಗ. ಒಂದು 3-4 ಸರಿ ನಾನು ಸಿಕ್ಕಿದ್ದಾರೆ, ಹಾಯ್ ಬಾಯ್ ಅಂತ ಹೇಳ್ತಾರೆ. ಫಂಕ್ಷನ್ ಅಲ್ಲ, ಈವೆಂಟ್ಸು ಒಂದ್ಸಲ ನಾವು ಬಂದಾಗಿಂದ ಏನು ಮಾಡಿಲ್ಲ, ಬಟ್ ಒಂದು ಲಾಸ್ಟ್ ವೀಕು ಯಾವುದೋ ಒಂದು ಗ್ರೂಪ್, ಒಂದು 30 ಜನದ ಗ್ರೂಪ್, ಹುಡುಗರು ಬರೇ ಹುಡುಗಿರು 30 ಜನ, ಹುಡುಗಿರು 30 ಜನ, ಇಲ್ಲೆಲ್ಲ ಏನೋ ಒಂಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಏನು ಡ್ಯಾನ್ಸ್ ನಂಗೆ ಗೊತ್ತಿಲ್ಲ. ಆ ಕ್ಲಿಪ್ ನನ್ನ ಹತ್ರ ಇದೆ, ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಈಗ ಓಪನ್ ಸ್ಪೇಸಲ್ಲಿ ಈವೆಂಟ್ಸ್ ಮಾಡ್ತಾರಲ್ಲ, ಆ ಥರ ಈವೆಂಟ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ ನೋಡಿ. ಅಲ್ಲಿಂದ ಎಂಟ್ರಿ, ಇಲ್ಲ ಸ್ಟೇಜು. ಆ್ಯಕ್ಚುಲಿ ಈ IPDC ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಅವ್ರ ಕಡೆಯಿಂದ ಇದು ಕನ್ಸ್ಟ್ರಕ್ಷನ್ ಆಗಿರೋದು. ಈ ಥರ ಸುಮಾರು ಇಂಡಸ್ಟ್ರಿಯಲ್ ಪಾರ್ಕ್ಗಳಿದೆ ತುಂಬ ಡಿಫ್ರೆಂಟ್ ಸಿಟೀಸಲ್ಲಿ. ಸೊ ಅಲ್ಲೆಲ್ಲ ಇದೇ ಥರ ಕಾನ್ಸೆಪ್ಟಲ್ಲಿ ಮಾಡಿರ್ಬೋದು ಅಂತ ನನಗನ್ಸೋದು. ಚಾನ್ಸ್ ಸಿಕ್ಕರೆ ವಿಸಿಟ್ ಮಾಡಿ ತೋರಿಸ್ತೀವಿ ನಿಮಗೆ. ಅಲ್ಲೂ ಸುಮಾರು ಇಂಡಿಯನ್ ಕಂಪ್ನೀಸು, ಇಂಡಿಯನ್ ವರ್ಕರ್ಸು ಬೇರೆ ಕಡೆ ಇದ್ದಾರೆ ನೋಡಿ. ಇಲ್ಲಿ ಗೌರ್ಮೆಂಟ್ ಅವರೇ, ಇಲ್ಲಿ ಅದೇ ಇವರು ಇಂಡಸ್ಟ್ರಿಯಲ್ ಪಾರ್ಕ್ ಅವರೇ ಇಲ್ಲಿ ಏನಾದರೂ ಈವೆಂಟ್ಸನ್ನು ಅರೇಂಜ್ ಮಾಡ್ತಾರೆ. ಇಲ್ಲಿ ಸ್ಟೇಜ್ ಹಾಕಿರ್ತಾರೆ ಓಪನ್ ಆಗಿ ಡಿಸ್ಪ್ಲೇಸಲ್ಲಿ. ಎಸ್, ನಾನು ಸೀರೆ ಉಟ್ಕೊಂಡಾಗ ಮಾಡು ಅಂದರೆ ಮಾಡಲ್ಲ, ಇವಾಗ ಮಾಡ್ತೀನಿ. ನಾನು ಇಲ್ಲಿ ಬಂದು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ದೂರ ಇದ್ರೂ ನನಗೆ ಬೇಜಾರೇ ಯಾಕೆ ಆಗಿಲ್ಲ ಅಂತಂದರೆ ಈ ಪ್ಲೇಸ್ಗೋಸ್ಕರ ಇಲ್ಲಿ ಬರ್ತೀನಿ, ಸಾಂಗ್ ಕೇಳ್ತೀನಿ, ವಾಕ್ ಮಾಡ್ತೀನಿ. ನ್ಯಾಚುರಲ್ ಬರ್ಡ್ ಸೌಂಡ್ಸು, ವಾಟ್ರು, ಪಾರ್ಕು, ಫುಲ್ಲಿ ಆರ್ಗ್ಯಾನಿಕ್ ಫ್ರೆಂಡ್ಸ್. ಒಂದು ಮಾತಲ್ಲಿ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಫುಡ್ಡು, ಆರ್ಗ್ಯಾನಿಕ್ ನೇಚರು ನನಗೆ ತುಂಬ ಇಷ್ಟ. ಅದಕ್ಕೆ ನನಗೆ ಒಂದು ದಿನಾನೂ ಇನ್ನೂ ಅಯ್ಯೋ ನಾನು ಇಷ್ಟು ದೂರ ಬಂದುಬಿಟ್ನಲ್ಲ ಹೆಂಗಪ್ಪ ಇರೋದು ಅಂತ ನನಗೆ ಒಂದು ಸರಿನೂ ಅನಿಸಿಲ್ಲ. ಇನ್ನು ಮುಂದೆ ಅನಿಸುತ್ತಾ ಅನ್ನೋದು ನನಗೆ ಡೌಟು, ನನಗೆ ಗೊತ್ತಿಲ್ಲ. ನೋಡಿ ಕ್ಲೈಮೇಟ್ ಎಷ್ಟು ಸಖತ್ತ ಕಾಣಿಸ್ತಿದೆ. ಈವ್ನಿಂಗ್ ಆಯಿತು. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಗೊತ್ತಾ? 6:30 ಅಂತ. 6:30. ಎಸ್, 6:30. ಅಂದರೆ ಡೀಟೇಲಾಗಿ ಹೇಳಬೇಕಾಗಿತ್ತು, ಬಟ್ ಆಲ್ರೆಡಿ ಕತ್ಲಾಗ್ತಿದೆ. ಯಾಕಂದರೆ ಮುಗಿತು ಡೇ, ಆಮೇಲೆ ಕ್ಲಾರಿಟಿನೂ ಬರೋಲ್ಲ. ಅದಕ್ಕೆ ಸ್ವಲ್ಪ ಬೇಗ ತೋರಿಸಿ ಬೇಗ ಇದ್ದೀವಿ. ಆ್ಯಕ್ಚುಲಿ ನಿಧಾನಕ್ಕೆ ಫುಲ್ ತೋರಿಸ್ಕೊಂತ ಹೋದರೆ 1 hour ಬೇಕಿದೆ ವೀಡಿಯೋ ಮಾಡೋದಕ್ಕೆ. ಅದಕ್ಕೆ ಮೇನ್ ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಮೇನ್ ಅಷ್ಟೇ ತೋರಿಸಿದ್ದೀವಿ. ಹೆಂಗೆ ಮಾಡಬೇಕಿತ್ತು ಅಂತ ಐಡಿಯಾ ಇಲ್ಲ. ನಾವಿನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಹೆಂಗೆ ಕವರ್ ಮಾಡಬೇಕು, ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ನಿಮ್ಮ ಹೆಲ್ಪ್ ಬೇಕು. ಕಮೆಂಟಲ್ಲಿ ತಿಳಿಸಿ ಏನೇ ಇದ್ರೂ. ಅನದರ್ ಥಿಂಗ್, ನಾವು ಪ್ಯೂರ್ಲಿ ನ್ಯಾಚುರಲ್ ಆಗಿ ಏನಿದೆ ಅದನ್ನು ತೋರಿಸಿದ್ದೀವಿ, ಅದನ್ನೇ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ನಮಗೆ ಬಂದ ರೀತಿಯಲ್ಲಿ ಹೇಳ್ತಿದ್ದೀವಿ. ಅದು ಕಾಪಿ ಪೇಸ್ಟ್ ಅಂತ ಏನೂ ಮಾಡ್ತಿಲ್ಲ ಇಲ್ಲಿ. ಹಾಗಾಗಿ ಏನಾದರೂ ಎರರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಅದನ್ನು ಸರಿ ಮಾಡ್ಕೊಳಕ್ಕೆ ನಿಮ್ಮದೊಂದು ಕಮೆಂಟ್ಸ್ ರೀತಿಯಲ್ಲಿ ತಿಳಿಸ್ಬೋದು. ಕಮೆಂಟ್ಸಲ್ಲಿ ಹೇಳಿ, ಆ ಥರ ಮಾಡಿ, ಈ ಥರ ಮಾಡಿ, ಈ ಥರ ಎಕ್ಸ್ಪ್ಲೇನ್ ಮಾಡಿ. ಸೊ ನೀವು ಅದನ್ನು ಮಾಡ್ತೀರಾ ರಾಂಗ್, ಆ ಥರ ಏನಾದರೂ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ನಾವು ಅದನ್ನೆಲ್ಲ ಮಿಸ್ಟೇಕ್ನ ಕರೆಕ್ಟ್ ಮಾಡಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಹೇಳಿದ್ರಲ್ವ ನಮಗೂ ಗೊತ್ತಾಗ ನಾವೇನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಸೊ ನೀವೇನಾದರೂ ಇದ್ದರೆ ನಮಗೆ ತಿಳಿಸಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನನ್ನ ರಿಕ್ವೆಸ್ಟ್ ಒಂದೇ, ಎಲ್ಲಾದರೂ ನೀವು ಈ ಥರ ಅಪಾರ್ಟ್ಮೆಂಟ್ಸ್ ಎಲ್ಲಾದರೂ ನೋಡಿದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ತೋರಿಸಿ, ನಮ್ಮನ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಸೊ ಇದಾಗಿತ್ತು ಇವತ್ತಿನ. ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಗುಡ್ ನೈಟ್.